ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 4/1/2025ರಂದು ಅನ್ನದಾನೇಶ್ವರ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಸವದತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುನವಳ್ಳಿ ಇವರ ಆಶ್ರಯದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ 25ರ ಅಂಗವಾಗಿ ಕುಷ್ಠರೋಗ ಅರಿವು ಮತ್ತು ಪ್ರತಿಜ್ಞೆ ಸ್ವೀಕಾರ ಸಮಾರಂಭವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಧ್ಯಕ್ಷತೆಯನ್ನ ಎಂಎಚ್ ಪಾಟೀಲ್ ಪ್ರಾಚಾರ್ಯರು ಇವರು ವಹಿಸಿದ್ರು. ಇದರಲ್ಲಿ ಡಾಕ್ಟರ್ ಎಸ್ಎಲ್ ದಂಡಗಿ, ಐಆರ್ ಗಂಜಿ, ಜಿಎಲ್ ಭಂಡಾರಿ, ಜಯಶೀಲ ಎನ್ಜೆ, ಉಪನ್ಯಾಸಕರು ಆದ ಜಿಜಿ ಲಮಾಣಿ, ಆರ್ಎಚ್ ಪೂಜೇರ, ಐಆರ್ ಮಠಪತಿ ವಿದ್ಯಾರ್ಥಿಗಳು ಹಾಜರಿದ್ದರು. ದಿನಾಂಕ 31/1/2025ರಿಂದ 13/2/2025 ತನಕ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ 2025ರನ್ನು ಆಚರಿಸಲಾಗಿದೆ. ಸದರಿ ಅಭಿಯಾನದಲ್ಲಿ ಕುಷ್ಠರೋಗದ ಬಗ್ಗೆ ಮಾಹಿತಿಯನ್ನು ನೀಡುವುದು ಹಾಗೂ ಕುಷ್ಠರೋಗಿಗಳನ್ನು ಗುರುತಿಸುವುದು, ವೈದ್ಯರಿಂದ ತಪಾಸಣೆ ಮಾಡಿ ಚಿಕಿತ್ಸೆ ಪಡೆಯುವುದು ಹಾಗೂ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸುವುದಾಗಿದೆ. ಕುಷ್ಠರೋಗಿಗಳ ಬಗ್ಗೆ ಇರುವ ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿದು ತಾರತಮ್ಯವನ್ನು ಹೋಗಲಾಡಿಸುವುದಾಗಿದೆ ಎಂದು ಡಾಕ್ಟರ್ ಎಸ್ಎಲ್ ದಂಡಗಿ ಹೇಳಿದರು. ಕುಷ್ಠರೋಗವು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು, ಸೋಂಕು ಒಬ್ಬರಿಂದ ಒಬ್ಬರಿಗೆ ಸೋಂಕಿತ ಗಾಳಿಯಿಂದ ಮುಖಾಂತರ ಹರಡುತ್ತೆ. ಮೈಕೋಬ್ಯಾಕ್ಟೀರಿಯಾ ಲೆಪ್ರೆ ಎಂಬ ರೋಗಾಣು ಕುಷ್ಠರೋಗ ಹರಡಲು ಕಾರಣವಾಗಿದೆ. ಇದರ ಲಕ್ಷಣಗಳು ಆದ ಮೈಮೇಲೆ ತಿಳಿಬಿಡಿ ತಾಮ್ರ ವರ್ಣದ ಸ್ಪರ್ಶ, ಜ್ಞಾನವಿಲ್ಲದ ಕಲೆಗಳು, ಆ ಭಾಗದಲ್ಲಿ ಕೂದಲುಗಳ ಬೆಳವಣಿಗೆ ಕಡಿಮೆಯಾಗುತ್ತೆ, ಕೈಕಾಲುಗಳಲ್ಲಿ ಜೋಮ್ ಹಿಡಿಯುವುದು, ಕಿವಿ ಹಾಲೆ ದಪ್ಪವಾಗುವುದು. ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಆಶಾ ಕಾರ್ಯಕರ್ತರು ಆರೋಗ್ಯ ಇಲಾಖೆ ಸಿಬ್ಬಂದಿಯವರನ್ನ ಸಂಪರ್ಕಿಸುವುದು ಹಾಗೂ ಇದಕ್ಕೆ ಸಂಬಂಧಿಸಿದ ಎಂಡಿಟಿ ಔಷಧಿಯನ್ನು ರೋಗದ ಪ್ರಕಾರ ಆಧಾರದ ಮೇಲೆ 6 ತಿಂಗಳ 1 ವರ್ಷ ತೆಗೆದುಕೊಂಡಲ್ಲಿ ಕುಷ್ಠರೋಗ ಸಂಪೂರ್ಣ ಗುಣವಾಗುತ್ತೆ ಎಂದು ಕ್ಷೇತ್ರದ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಐಆರ್ ಗಂಜಿ ಹೇಳಿದರು. ಈ ಒಂದು ಅಭಿಯಾನದ ಉದ್ದೇಶ, ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಕುಷ್ಠರೋಗದ ಬಗ್ಗೆ ಮಾಹಿತಿಯನ್ನು ನೀಡುವುದು, ಹೊಸ ಕೇಸುಗಳನ್ನ ಕಂಡುಹಿಡಿಯುವುದು, ಕಂಡುಹಿಡಿದಂತಹ ಕೇಸುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವುದು, ಇದರ ಬಗ್ಗೆ ಇರತಕ್ಕಂತ ಕಳಂಕ ಮತ್ತು ತಾರತಮ್ಯವನ್ನ ಹೋಗಲಾಡಿಸುವುದು. ಸೊ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ನಮ್ಮ ಪಾತ್ರ ಇಲ್ಲೇ ಬಹಳ ಇಂಪಾರ್ಟೆಂಟ್. ಸೊ ಯಾಕಪ್ಪ ಅಂತಂದ್ರೆ ತಾವೆಲ್ಲ ಜಿಎಲ್ ಭಂಡಾರಿ ಇವರು ಕುಷ್ಠರೋಗದ ಪ್ರತಿಜ್ಞೆ ಬೋಧಿಸಿದ್ರು. ಕುಷ್ಠರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆತ್ಮ ಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇನೆ. 7/12/2024ರಿಂದ 17/3/2025 ತನಕ ಜರುಗಲಿರುವ 100 ದಿನಗಳ ಕ್ಷಯ ಮುಕ್ತ ಭಾರತ ಅಭಿಯಾನ ಅಂಗವಾಗಿ ಕ್ಷಯ ರೋಗದ ಹರಡುವಿಕೆ, ಲಕ್ಷಣಗಳು ಮತ್ತು ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಜಯಶೀಲ ಎನ್ಜೆ ಮಾಹಿತಿ ನೀಡಿದರು. ಐಆರ್ ಮಠಪತಿ ನಿರೂಪಣೆ ಮಾಡಿ ಜಿಜಿ ಲಮಾಣಿ ಸ್ವಾಗತಿಸಿ ಆರ್ಎಚ್ ಪೂಜೇರ ವಂದಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.